ಅಪ್ಪಿ ನನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು. ಇದನ್ನು ಹೇಳಬೇಕು ಅಂತಲ್ಲ, ಬಟ್ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ನೋಡು ಅಪ್ಪಿ, ಮನೆ ಅಂತಲ್ಲ, ನಾವೆಲ್ಲೇ ಹೋದ್ರು ಎಲ್ಲೇ ಇದ್ರು ಯಾರ ಹತ್ರನಾದ್ರೂ ಮಾತಾಡ್ತೀವಿ ಅಂದರೆ ಆ ಮಾತಲ್ಲಿ ವಿನಯ, ಗೌರವ, ಮರ್ಯಾದೆ ಅದೆಲ್ಲ ಇರಬೇಕು. ನಾವು ಇನ್ನೊಬ್ಬರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಫಸ್ಟು ನಾವು ಅದನ್ನು ಫಾಲೋ ಮಾಡಬೇಕಲ್ವಾ? ಬೇಸಿಕಲಿ ಅಪ್ಪಿ, ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಮನಸ್ಸಿರುತ್ತೆ, ಅದಕ್ಕೆ ಹರ್ಟ್ ಆಗುತ್ತೆ. ನಾವು ಅವ್ರ ಮನ್ಸಿಗೆ ನೋವು ಮಾಡಿದಾಗ ಅದು ನಮಗೆ ನೆನಪಿರಲ್ಲ, ಆದರೆ ನೋವು ತಿಂದವ್ರಿಗೆ ಅದು ನೆನಪಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಸ್ವಲ್ಪ ಸೆನ್ಸಿಟಿವ್ ಆಗಿ, ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು, ರೈಟ್? ಹೌದು, ಬಟ್ ಇವಾಗ ಇದನ್ನೆಲ್ಲ ನೀನು ನನ್ನ ಮುಂದೆ ಏನಕ್ಕೆ ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ. ಅಪ್ಪಿ, ಅತ್ತೆ ಫ್ರೆಂಡ್ಸ್ ಮುಂದೆ ಮಲ್ಲಿಗೆ ಅವಮಾನ ಆಗೋ ಥರ ಮಾತಾಡ್ದೆ ಅಲ್ಲ, ಅದು ಸರಿನಾ? ನೋಡು, ನಿನ್ನ ಥರನೇ ಅವಳು ಈ ಮನೆ ಸೊಸೆ, ಅದನ್ನು ಮರಿಬೇಡ. ಇನ್ಫ್ಯಾಕ್ಟ್ ನಿನಗಿಂತ ಮುಂಚೆ ಅವಳು ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಸೊ ಪ್ಲೀಸ್ ಅವಳ ಹತ್ರ ಹಗುರಾಗಿ ಮಾತಾಡಬೇಡ. ನೋಡಕ್ಕ, ಫಸ್ಟ್ ಆಫ್ ಆಲ್ ನೀನು ಇವಾಗ ಹೇಳ್ತಿದ್ಯಲ್ಲ ಆ ಥರ ಏನೂ ಇಲ್ಲ. ಹಾಂ, ನಾನು ಮಾತಾಡಿದ ಟೋನ್ ಒಂದು ಸ್ವಲ್ಪ ರಫ್ ಇರ್ಬೋದು, ಬಟ್ ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಯಾರನ್ನ ಎಲ್ಲಿಟ್ಟಿರಬೇಕು ಗೊತ್ತಿದೆ ನನಗೆ, ಅಷ್ಟು ಸೆನ್ಸ್ ಇದೆ ನನಗೆ. ಸೊ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಬರಬೇಡ, ನನಗೂ ಎಲ್ಲ ಅರ್ಥ ಆಗುತ್ತೆ. ನನಗೆ ಅವಮಾನ ಮಾಡೋ ಉದ್ದೇಶ ಆಗಲಿ ಇನ್ನೊಂದಾಗಲಿ ಆ ಥರದ್ದೇನೂ ಇಲ್ಲ. ಆದರೂ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಲ್ವಾ ಅಪ್ಪಿ? ನೋಡು, ಒಂದು ಮನೆ ಅಂದಮೇಲೆ ಅದಕ್ಕೆ ಅದರದೇ ಆದಂಥ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಗೌತಮ್ ಅವರು ಯಾರ ಹತ್ರನೂ ಅಪ್ಪಿ ತಪ್ಪಿನೂ ಆ ರೀತಿ ಮಾತಾಡಲ್ಲ, ಗೊತ್ತಾ? ಅಕ್ಕ, ಇವಾಗ ಭಾವನ ಎಕ್ಸಾಂಪಲ್ ಇಟ್ಕೊಂಡು ಏನಕ್ಕಕ್ಕ ಹೇಳ್ತಿದ್ಯಾ? ನೋಡು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಐಡೆಂಟಿಟಿ ಇರುತ್ತೆ ಅಲ್ವಾ? ಈಗ ನಾನು ಎಲ್ಲರ ಥರ ಇರಬೇಕು ಅಂದರೆ ಹೇಗಕ್ಕ ಆಗತ್ತೆ? ಅಕ್ಕ, ಇದು ನಿನ್ನ ಕೋಚಿಂಗ್ ಸೆಂಟರ್ ಅಲ್ಲ, ಮನೆ, ಅದು ನೆನಪಿರಲಿ ನಿಂಗೆ. ನೋಡಕ್ಕ, ಇಲ್ಲಿ ಯಾರು ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ ನನಗಂತೂ ಗೊತ್ತಿಲ್ಲ. ನಾನಂತೂ ಮೊದಲು ಹೇಗಿದ್ನೋ ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ. ಬಟ್ ನೀನು ಈ ರೀತಿ ಚಿಕ್ಕ ಮಕ್ಕಳಿಗೆ ಬುದ್ಧಿವಾದ ಹೇಳೋ ಥರ ನನಗೆ ಹೇಳೋದಕ್ಕೆ ಬರಬೇಡ, ನನಗದಿಷ್ಟ ಆಗಲ್ಲ. ಸೊ ಪ್ಲೀಸ್, ನಾನು ಹೇಗಿದ್ದೀನೋ ಹಾಗೆ ಇರೋದಕ್ಕೆ ಬಿಟ್ಬಿಡು, ನನ್ನನ್ನು ತಿದ್ದೋದಕ್ಕೆ ಬರಬೇಡ.